ಅಂಗನವಾಡಿ ಶಾಲೆ ಕಾಲೇಜಿಗೆ ಟೇಬಲ್ ಕುರ್ಚಿಯನ್ನು ಪೂರೈಕೆ ಮಾಡುವಂತಹ ವಿಚಾರದಲ್ಲಿ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಅದೇ ವಿಚಾರವಾಗಿ ಕಳಪೆ ವಸ್ತುಗಳನ್ನು ಪೂರೈಸಿದ ಒಂದು ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಅಂಗನವಾಡಿ ಶಾಲೆ ಕಾಲೇಜುಗೆ ಟೇಬಲ್ ಮತ್ತು ಚೇರ್ಗಳನ್ನು ಪೂರೈಕೆ ಮಾಡುವಂತಹ ಒಂದು ವಿಚಾರವಾಗಿ ಕಳಪೆ ವಸ್ತುಗಳನ್ನು ಪೂರೈಕೆ ಮಾಡಿದಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಶಿರಹಟ್ಟಿಯ ಇಂದಿನ ಒಂದು ಇಒ ಡಾಕ್ಟರ್ NH ಓಲೇಕರ್ ಮನೆ ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಗದಗ ತಾಲೂಕಿನ ಶಿರಹಟ್ಟಿ, ಧಾರವಾಡ ಸೇರಿದಂತೆ ವಿವಿಧ ಕಡೆ ಕೂಡ ಪರಿಶೀಲನೆ ಮಾಡಿದ್ದಾರೆ. ಒಟ್ಟು 7 ಜಾಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡಿರುವಂಥ 2023-24ನೇ ಸಾಲಿನ ಅನಿರ್ಭಿತ ಒಂದು ಕಾಮಗಾರಿಯಲ್ಲಿ ಗೋಲ್ಮಾಲ್ ಆಗಿದೆ ಎನ್ನುವಂತಹ ಬಗ್ಗೆ ಆರೋಪ ಕೇಳಿಬಂದಿತ್ತು. ದೂರು ಕೂಡ ಕೊಡಲಾಗಿತ್ತು. ಗದಗ ಲೋಕಾಯುಕ್ತ ಪೊಲೀಸರಿಂದ ದೂರು ಕೂಡ ದಾಖಲಾಗಿತ್ತು. ತನಿಖೆಯನ್ನು ಮಾಡಿದ್ದಾರೆ. ಶಿರಹಟ್ಟಿ ತಾಲೂಕಿನ ಪಂಚಾಯಿತಿಯಲ್ಲಿ ಇಒ ಮತ್ತು ಇತರ ಅಧಿಕಾರಿಗಳಿಂದ ಭ್ರಷ್ಟಾಚಾರ ಆಗಿತ್ತು ಎನ್ನುವಂತಹ ಒಂದು ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಕಳಪೆ ಕಾಮಗಾರಿಯ ಒಂದು ವಸ್ತುಗಳನ್ನು ಪೂರೈಕೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೂಡ ಇತ್ತು. 2,16,00,000 ಅನುದಾನದಲ್ಲಿ ಗೋಲ್ಮಾಲ್ ಆಗಿರುವ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿತ್ತು ಅಧಿಕಾರಿಗಳಿಗೆ. ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ಪೂರೈಕೆ ಆಗುವಂತಹ ಒಂದು ವಸ್ತುಗಳಲ್ಲಿ ಅವ್ಯವಹಾರ ನಡೆದಿದೆ ದೊಡ್ಡ ಮಟ್ಟದಾಗಿ. ಇಒಗೆ ಸಂಬಂಧಿಸಿದ ಒಂದು ಶಿರಹಟ್ಟಿ ಮಾಗಡಿ ಪಶು ಚಿಕಿತ್ಸಾಲಯ ಏನಿದೆ ಅಲ್ಲಿ ಕೂಡ ಪರಿಶೀಲನೆ ನಡೆಸಲಾಗಿದೆ. ಹಡಗಲಿಯ ಒಂದು ಪ್ರದೀಪ್ ಹಿರೇಮಠ್ ಎಂಬುವರ ಮನೆಯ ಮೇಲೆ ಕೂಡ ದಾಳಿ ಮಾಡಿ ಇವರು ಪರಿಶೀಲನೆ ನಡೆಸಿದ. ವಸ್ತು ಪೂರೈಕೆಯಾದಂತಹ ಒಂದು ಲಕ್ಕುಂಡಿಯ ಗಂಗಪ್ಪ ತಳಹಾರ ಏನಿದ್ದಾರೆ ಅವರ ಮನೆಯಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಿರುವಂಥದ್ದು. ಧಾರವಾಡ ಲೋಕಾಯುಕ್ತ SP ST ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ಆದಂತಹ ಒಂದು ದಾಳಿ ಇದು. DYSP ವಿಜಯ್ ಬೀರದಾರ, ಇನ್ಸ್ಪೆಕ್ಟರ್ SS ತೇಲಿ ಅವರ ತಂಡ ಏನಿದೆ ಅವರೆಲ್ಲರೂ ಕೂಡ ದಾಳಿ ಮಾಡಿದ್ದಾರೆ. ದಾಳಿಯಲ್ಲಿ ಗದಗ, ಬೆಳಗಾವಿ, ಧಾರವಾಡ ಲೋಕಾಯುಕ್ತ ಅಧಿಕಾರಿಗಳು ಸೇರಿದ್ದಾರೆ ಎನ್ನುವಂತಹ ವಿಚಾರ. ಹೀಗಾಗಿ ಏನು ಒಂದು ಸರ್ಕಾರಿ ಒಂದು ಕಚೇರಿಗಳಿಗೆ, ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಎಲ್ಲ ಕಡೆಗೆ ಕಳಪೆ ವಸ್ತುಗಳ ಒಂದು ಪೂರೈಕೆ ಆಗಿದೆ ಎನ್ನುವಂತಹ ವಿಚಾರವಾಗಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ಕೊಡಲಾಗಿತ್ತು. ಹೀಗಾಗಿ ಈ ದೂರಿನ ಅನ್ವಯ ತನಿಖೆಯನ್ನು ಮಾಡಿದಂತಹ ಅಧಿಕಾರಿಗಳು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಏನು ಮಾಡಿದ್ದಾರೆ, ರೇಡ್ ಮಾಡಿದ್ದಾರೆ. ಸಂಬಂಧಪಟ್ಟ ಒಂದು ಯಾರ್ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ಸಂಬಂಧಪಟ್ಟ ಹೋಗಿ ಅವರ ಮನೆ ಮೇಲೆ, ಕಚೇರಿಗಳ ಮೇಲೆ, ಎಲ್ಲದರ ಮೇಲೆ ಕೂಡ ದಾಳಿಯನ್ನು ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.